ಕೊನೆಗೂ ಎಚ್ಡಿಕೆ ಚಾಲೆಂಜ್ ಒಪ್ಪಿಕೊಂಡ್ರ ಸಿದ್ದರಾಮಯ್ಯ. ಸಿದ್ದು ಈ ನಡೆಯಿಂದ ಡಿಕೆ ಹಾಗೂ ಹೈಕಮಾಂಡ್ಗೆ ಡವ ಡವ ಶುರು. ಸಿದ್ದು ಅಂಡ್ ಟೀಮ್ನ ಕೇರಳ ಪ್ರವಾಸದ ಗುಟ್ಟೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಚಾಲೆಂಜ್ ಅನ್ನ ಸಿದ್ದರಾಮಯ್ಯ ಒಪ್ಪಿಕೊಂಡ್ರ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಏನಂತ ಚಾಲೆಂಜ್ ಹಾಕಿದ್ರು? ಸಿದ್ದರಾಮಯ್ಯ ಅವರ ಈ ನಡೆಯಿಂದ ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ಗೆ ಢವ ಢವ ಶುರುವಾಯ್ತಾ? ಎಸ್, ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಬ್ಜೆಕ್ಟ್. ಸಿದ್ದರಾಮಯ್ಯ, ನಾನು ಈ ಹಿಂದೆ ಹಲವು ಬಾರಿ ಹೇಳಿದ್ದೆ, ಸಿದ್ದರಾಮಯ್ಯ ಸುಮ್ಮನೆ ಕೂರುವಂತಹ ವ್ಯಕ್ತಿ ಅಲ್ಲ. ಸುಖ ಸುಮ್ಮನೆ ಕೂತ್ಕೊಂಡು ಟೈಮನ್ನ ವೇಸ್ಟ್ ಮಾಡುವಂತಹ ರಾಜಕಾರಣಿನೂ ಕೂಡ ಅಲ್ಲ. ಸಿದ್ದರಾಮಯ್ಯ ಅವರ ಪವರು, ಸಿದ್ದರಾಮಯ್ಯ ಅವರ ಶಕ್ತಿ, ಸಿದ್ದರಾಮಯ್ಯ ಅವರ ತಾಕತ್ತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹದ್ದೇ. ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಕೇವಲ 6 ತಿಂಗಳ ಒಳಗೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಿದ್ದೋಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಅವರ ಈ ಒಂದು ಸೀಕ್ರೆಟ್ ಮೀಟಿಂಗು ಅಥವಾ ಸೀಕ್ರೆಟ್ ಪ್ರವಾಸ ಇದೆಯಲ್ಲ, ಇದು ಎಲ್ಲರನ್ನೂ ಕೂಡ ಅಚ್ಚರಿ ಮಾಡಿರುವಂತಹದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ಈ ಹಿಂದೆ, ಸಿದ್ದರಾಮಯ್ಯನವರೇ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ 2 ಬಾರಿ ಸಿಎಂ ಆಗಿದ್ದೀರಾ, 1 ಬಾರಿ ಆದ್ರೂ ಕೂಡ ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಸಿಎಂ ಆಗಿ ನೋಡೋಣ ಅಂತ ಹೇಳಿ ಚಾಲೆಂಜ್ ಹಾಕಿದ್ರು. ಅಂದ್ರೆ ಸ್ವಂತ ಶಕ್ತಿ ಮೀನ್ಸ್ ಅಂತಂದ್ರೆ, ನೀವು ಒಂದು ಹೊಸ ಪಕ್ಷವನ್ನ ಕಟ್ಟಿ ಆ ಪಕ್ಷದ ಮೂಲಕ ನೀವು ರಾಜಕಾರಣ ಮಾಡಿ. ನಮ್ಮ ಜೊತೆ ಇದ್ರಿ, ಅಂದ್ರೆ JDS ಜೊತೆ ಇದ್ರಿ, ಅದಾದ ನಂತರ ಕಾಂಗ್ರೆಸ್ ಜೊತೆ ಹೋದ್ರಿ, ನಮ್ಮ ಜೊತೆ ಇದ್ದಾಗ ನೀವು DCM ಆದ್ರಿ, ಹಣಕಾಸು ಸಚಿವರಾಗಿದ್ರಿ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ 2 ಬಾರಿ ಸಿಎಂ ಆಗಿದ್ದೀರಾ. ಸಿಎಂ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಶಾಸಕರ ಬೆಂಬಲ ಇದೆ. ಆದ್ರೆ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅಂತಂದ್ರೆ, ನಿಮಗೆ ತಾಕತ್ತು, ಆ ಒಂದು ಕೆಪಾಸಿಟಿ ಇದ್ರೆ ನೀವೇ ಒಂದು ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ನೀವು ಸಿಎಂ ಆಗಿ ನೋಡಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಒಂದು ಚಾಲೆಂಜ್ ಅನ್ನ ಹಾಕಿದ್ರು. ಈಗ ಆ ಚಾಲೆಂಜ್ಗೆ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರಾ? ಒಂದು ಪ್ರಶ್ನೆ. ಮತ್ತೊಂದು, ಸಿದ್ದರಾಮಯ್ಯ ಅವರ ಈ ನಡೆಯಿಂದ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಿದ್ದೋಗುತ್ತಾ? ಡಿ.ಕೆ. ಹಾಗೂ ಹೈಕಮಾಂಡ್ಗೆ ಈಗ ಢವ ಢವ ಅಂದ್ರೆ ನಡುಕ ಶುರುವಾಗಿದೆಯಾ? ಎಸ್, ಸಿದ್ದರಾಮಯ್ಯನವರು ಈಗ ಕೇರಳ ಪ್ರವಾಸಕ್ಕೆ ಹೋಗಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ? ಜಾರ್ಜ್ ಹೋಗಿದ್ದಾರೆ, ಮಹದೇವಪ್ಪ ಹೋಗಿದ್ದಾರೆ, ವೆಂಕಟೇಶ್, ಇವರೆಲ್ಲರೂ ಕೂಡ ತುಂಬಾ ಆಪ್ತರು. ಸಿದ್ದರಾಮಯ್ಯನವರಿಗೆ ಆಪ್ತರಲ್ಲಿ ಅತಿ ಆಪ್ತರು ಜಾರ್ಜ್ ಮತ್ತು ಮಹದೇವಪ್ಪ, ವೆಂಕಟೇಶ್. ಸತೀಶ್ ಜಾರಕಿಹೊಳಿ ಅವರು ಕೂಡ ಆಪ್ತರೆ. ಹೀಗಿರುವಂತಹ ಸಂದರ್ಭದಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಂದರ್ಭ ಬಂದಿರುವಂತಹದ್ದು. ಅಂದ್ರೆ ಕೇರಳ ಪ್ರವಾಸಕ್ಕೆ ಹೋಗಿರುವಂತಹ ಸಿದ್ದರಾಮಯ್ಯ ಏನಾದ್ರೂ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಹೊರಟಿದಾರಾ? ಹೊಸ ಪಕ್ಷವನ್ನ ಏನಾದ್ರೂ ಕಟ್ತಾರ? ಮಾಜಿ ಸಿಎಂ ಬೊಮ್ಮಾಯಿ ಅವರು ಒಂದು ಮಾತನ್ನ ಹೇಳಿದ್ರು, ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ತಾರೆ. ರಾಜ್ಯದಲ್ಲಿ ಅವರು ಸುಮ್ಮನೆ ಕೂರುವಂತಹ ವ್ಯಕ್ತಿಯಲ್ಲ. ಸಿದ್ದರಾಮಯ್ಯನವ್ರನ್ನ ಯಾರು ಕೂಡ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನೇ ಅನ್ನೋ ಒಂದು ಮಾತನ್ನ ಮಾಜಿ ಸಿಎಂ ಆಗಿರುವಂತಹ ಬೊಮ್ಮಾಯಿ ಅವರು ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹೇಳಿಕೆ ಈಗ ಜಾರ್ಜ್, ಮಹದೇವಪ್ಪ, ವೆಂಕಟೇಶ್ ಅವರ ಜೊತೆ ಸಿದ್ದರಾಮಯ್ಯ ಕೇರಳ ಪ್ರವಾಸಕ್ಕೆ ಹೋಗಿರುವಂತಹ ಗುಟ್ಟೇನು? ಯಾವ ಕಾರಣಕ್ಕೋಸ್ಕರ ಪ್ರವಾಸಕ್ಕೆ ಹೋದ್ರು? ಸಾಕಪ್ಪ, ಇಷ್ಟು ವರ್ಷಗಳ ಕಾಲ, ಸುಮಾರು 8 ವರ್ಷಗಳ ಕಾಲ ನಾನು ಸುದೀರ್ಘವಾಗಿ ಸಿಎಂ ಆಗಿದ್ದೀನಿ, 35ರಿಂದ 40 ವರ್ಷ ರಾಜಕೀಯ ಮಾಡಿದ್ದೀನಿ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಸ್ವಲ್ಪ ಕೇರಳ ಅಥವಾ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿ ಸ್ವಲ್ಪ ನೆಮ್ಮದಿಯಾಗಿ ಇದ್ದು ಬರೋಣ ಅನ್ನೋ ಒಂದು ಅರ್ಥದಲ್ಲಿ ಏನಾದ್ರೂ ಸಿದ್ದರಾಮಯ್ಯನವರು ಪ್ರವಾಸವನ್ನ ಕೈಗೊಂಡ್ರ, ಅಥವಾ ರಾಜಕೀಯವನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯರು ಕೇರಳಕ್ಕೆ ಹೋಗಿದ್ದಾರ? ಗೊತ್ತಿಲ್ಲ. ಆದರೆ ಕೇರಳಕ್ಕೆ
ಹೋಗಿರುವಂತಹ ಒಂದು ವಿಚಾರ ಇದೆಯಲ್ಲ, ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಂತಹ ಒಂದು ಸನ್ನಿವೇಶ ಈಗ ಎದುರು ಬಂದಿರುವಂತಹದ್ದು. ಅಂದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ವೇ ಅಲ್ಲ. ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ನೀವು ಸೆಂಟ್ರಲ್ ಪಾಲಿಟಿಕ್ಸ್ ಬಂದ್ಬಿಡಿ, ಸ್ಟೇಟ್ ಪಾಲಿಟಿಕ್ಸ್ ಸಾಕು, ನೀವು ಸೆಂಟ್ರಲ್ ಪಾಲಿಟಿಕ್ಸ್ ಬಂದ್ರೆ ನೀವು ರಾಜ್ಯಸಭಾ ಮೆಂಬರ್ ಆಗಿ, ಇಲ್ಲ ಅಂತಂದ್ರೆ ಅಪೋಸಿಷನ್ ಲೀಡರ್ ಆಗಿ, ಇಲ್ಲ ಅಂದ್ರೆ ನಿಮ್ಮ ಪತ್ನಿಗೆ ರಾಜ್ಯಸಭಾ ಮೆಂಬರ್ ಅನ್ನ ಕೊಡೋಣ, ಈ ರೀತಿಯಾಗಿ ಒಂದಷ್ಟು ಆಫರ್ಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಅದ್ಯಾವುದನ್ನು ಕೂಡ ಸಿದ್ದರಾಮಯ್ಯನವರು ಅಕ್ಸೆಪ್ಟ್ ಮಾಡಿಕೊಳ್ಳೇ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಒಲವಿರುವಂತಹದ್ದು. ರಾಜ್ಯ ರಾಜಕಾರಣದಲ್ಲಿ ನಾನು ಕೊನೆಯವರೆಗೂ ಕೂಡ ಇರಬೇಕು, ಸೆಂಟ್ರಲ್ ಪಾಲಿಟಿಕ್ಸ್ ನನಗೆ ಬೇಡವೇ ಬೇಡ, ಸೆಂಟ್ರಲ್ ಪಾಲಿಟಿಕ್ಸ್ನಿಂದ ನನಗೇನೂ ಕೂಡ ಲಾಭ ಇಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗೋದು, ಡೆಲ್ಲಿಯಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಅಲ್ಲಿ ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಸೊ ನಾನು ಏನೋ ಒಂದು ಮಾತಾಡೋದು, ಮತ್ತು ಅಲ್ಲೇನೋ ಒಂದು ಆಭಾಸ ಆಗೋದು. ಆಮೇಲೆ ಸ್ಟೇಟ್ ಪಾಲಿಟಿಕ್ಸ್ ಥರನ ಸ್ಟೇಟ್ ಪಾಲಿಟಿಕ್ಸ್ ಬೇರೆ, ಸೆಂಟ್ರಲ್ ಪಾಲಿಟಿಕ್ಸ್ ಬೇರೆ. ಸೊ ಹಾಗಾಗಿ ಆ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಂತಹ ಸಿದ್ದರಾಮಯ್ಯನವರು ನನಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸೆಂಟ್ರಲ್ ಪಾಲಿಟಿಕ್ಸ್ಗೆ ಬರಲ್ಲ ಅಂತಂತ ಹೇಳಿದರು. ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದಲ್ಲೇ ನಾನು ಇದ್ಕೊಂಡು ಅಧಿಕಾರ ಮತ್ತೊಂದು ಮಗದೊಂದು ರಾಜಕೀಯ ನಾನು ಮಾಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಹೈಕಮಾಂಡ್ಗೂ ಕೂಡ ಮೆಸೇಜನ್ನು ಪಾಸ್ ಮಾಡಿದ್ರು. ಆದರೆ ಈಗ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಂತಾರ? ಇನ್ನೂ 1.5-2 ವರ್ಷಗಳ ಕಾಲ ಇದೆ. 6 ತಿಂಗಳು, ಕೊನೆ 6 ತಿಂಗಳು ಅದೇನಿದ್ರೂ ಚುನಾವಣೆ ಟೈಮು. ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕೋ ಆ ಕೊನೆ 6 ತಿಂಗಳು, ಆ ಟೈಮು ಚುನಾವಣೆಗೆ ಸೀಮಿತವಾಗಿರ್ತದೆ. ಇನ್ನು ಇರುವಂತಹದ್ದೇ 1.5 ವರ್ಷ. ಸೊ ಈ 1.5 ವರ್ಷದಲ್ಲಿ ಏನಾದರೂ ಎಗೈನ್ ಮತ್ತೆ ನಮ್ಮ ಆಪ್ತರಿಗೆ ನೀವು ಸಿ ಎಂ ಪಟ್ಟವನ್ನು ಕೊಡಬೇಕು, ಇಲ್ಲ ಅಂದರೆ ಮತ್ತೆ ನಮ್ಮನ್ನು ಸಿ ಎಂ ಮಾಡಬೇಕು, ಅಥವಾ 2028ಕ್ಕೆ ನನ್ನನ್ನೇ ಸಿ ಎಂ ಮಾಡಬೇಕು ನೀವು ಅಂತ ಹೇಳಿ ಏನಾದರೂ ಷರತ್ತನ್ನು ಹೈಕಮಾಂಡ್ಗೆ ಹಾಕ್ತಾರ? ಒಂದು ವೇಳೆ ಆ ರೀತಿ ಏನಾರ ಆದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಯಾಕೆಂತಂದರೆ ಇನ್ನೇನು 1.5-2 ವರ್ಷ ಆ ಒಂದು ಸಮಯದಲ್ಲೇ ಚುನಾವಣೆ ಬರುತ್ತೆ, 2028ರ ಚುನಾವಣೆ ಬರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಏನಾದ್ರು ಒಂದು ಗೇಮ್ ಪಾಲಿಟಿಕ್ಸ್ ಏನಾದ್ರು ಸಿದ್ದರಾಮಯ್ಯನವರು ಶುರು ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಖಂಡಿತವಾಗ್ಲೂ ಬರಲ್ಲ. ಜೊತೆಗೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಕೂಡ ಬೀಳುತ್ತೆ. ಸೊ ಇದನ್ನೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡಿರುವಂತಹ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರಾ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ. ಮಗನಿಗೆ ಈಗ ಏನು ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರ್ಬೋದು, ಆದರೆ ಸಿದ್ದರಾಮಯ್ಯನವ್ರಿಗೆ ಏನು ಯಾವುದೇ ಪೋಸ್ಟ್ ಇಲ್ವಲ್ಲ ರಾಜ್ಯದಲ್ಲಿ. ಸೊ ಅವ್ರಿಗೆ ಅಂತ ಪವರ್ಫುಲ್ ಲೀಡರ್ ಏನಿಲ್ವಲ್ಲ ಈಗ. ಸೊ ಒಬ್ರು ಕಾಮನ್ ಶಾಸಕರಷ್ಟೇ. ಅವ್ರಿಗೆ ಏನಾದ್ರು ಹೈಕಮಾಂಡ್ ಅಲ್ಲಿ ಏನಾದ್ರು ಇದು ಪೋಸ್ಟ್ ಕೊಡ್ಬೋದು, ಆದರೆ ರಾಜ್ಯದಲ್ಲಿ ಅವ್ರಿಗೆ ಹಿಡಿತ ಇಲ್ಲ ಸದ್ಯಕ್ಕೆ. ಏನಿದ್ರು ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್, ಇವರ ಇಬ್ಬರದೇ ಆಡಳಿತ ಈಗ ರಾಜ್ಯದಲ್ಲಿ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿ ಕೆ ಹರಿಪ್ರಸಾದ್, ರಾಜ್ಯದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಇವರ ಇಬ್ಬರದೇ ಆಡಳಿತ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರದ್ದು ಏನು ಕೂಡ ನಡೆಯೋಲ್ಲ. ಸೊ ಅದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಸಾಕಷ್ಟು ಬೇಸರ ಕೂಡ ತಂದಿರುವಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅಂತಂದ್ರೆ ಈಗ 13 ಜನ ಸಚಿವರಾಗಿದ್ದಾರೆ, ಮತ್ತೆ ಇನ್ನು 20 ಜನನ ಸಚಿವರನ್ನಾಗಿ ಮಾಡಬೇಕು. ಸೊ 20 ಜನರಲ್ಲಿ ಅತಿ ಹೆಚ್ಚು ನನ್ನ ಆಪ್ತರೇ ಇರಬೇಕು ಅಂತ ಏನಾದ್ರೂ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡೋದಕ್ಕೆ ಏನಾದ್ರು ಕೇರಳ ಪ್ರವಾಸ ಹೋಗಿದಾರ? ಅದು ಕೂಡ ಗೊತ್ತಿಲ್ಲ. ಸೊ ಈ ಎಲ್ಲಾ ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಕುತೂಹಲವನ್ನ ಮೂಡಿಸಿರುವಂತಹ ಅಂಶಗಳು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.